ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಗುಡ್ ರ್ಯಾಲಿ ಫಾರ್ ಮಾರ್ಕೆಟ್ಸ್. ನಿಫ್ಟಿ ಇವತ್ತು 1%ಗಿಂತ ಜಾಸ್ತಿ ರ್ಯಾಲಿ ಆಗಿದೆ ಹಾಗೂ ಗ್ಲೋಬಲ್ ಮಾರ್ಕೆಟ್ಸು ಚೆನ್ನಾಗಿ ರ್ಯಾಲಿ ಆಗಿದೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರು US ಎಲೆಕ್ಷನ್ಸಲ್ಲಿ ಅವರು ವಿನ್ ಆಗಿದ್ದಾರೆ ಹಾಗೂ ಅವರು ನೆಕ್ಸ್ಟ್ US ಪ್ರೆಸಿಡೆಂಟ್ ಆಗ್ತಾರಂತ ಗ್ಯಾರಂಟಿ ಆಗಿದೆ. IT ಸೆಕ್ಟರು ಎಸ್ಪೆಷಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, 4%ವರೆಗೂ ಅಪ್ಪು. ಈ ಒಂದು ರ್ಯಾಲಿ ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂ ಆದರೆ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಯಾಕಂದರೆ ಲಾಸ್ಟ್ ಒಂದೂವರೆ ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಡೌನ್ ಇತ್ತು. ನ್ಯೂಸ್ ನಂಬರ್ 2, ರುಪಿ ಹಿಟ್ಸ್ ರೆಕಾರ್ಡ್ ಲೋ ಆನ್ US ಎಲೆಕ್ಷನ್ ನ್ಯೂಸ್. ಇಂಡಿಯನ್ ರುಪಿ ರೆಕಾರ್ಡ್ ಲೋ ಆಗಿ ಬಿದ್ದಿದೆ ಇವತ್ತು ಹಾಗೂ ರುಪಿ 84.27 ಪರ್ $US ಇದೆ. ಟ್ರಂಪು ಅವರ US ಎಕಾನಮಿ ಸ್ವಲ್ಪ ಸ್ಟ್ರೆಂಥನ್ ಮಾಡಲಿಕ್ಕೆ ಕೆಲವು ಸ್ಟೆಪ್ಸ್ ತಗೊಳ್ತಾರಂತ ಎಕ್ಸ್ಪೆಕ್ಟೇಷನ್ ಇದೆ ಹಾಗೂ ಅದರಿಂದ $, ಇನ್ನೂ ಫರ್ದರ್ ಅಪ್ರಿಸಿಯೇಷನ್ ಆಗ್ಬೋದು. RBI ಆ್ಯಕ್ಚುಲಿ ಸ್ಟೆಪ್ಸ್ ತಗೊಳ್ತಾ ಇದ್ದಾರೆ, ಆದಷ್ಟು ಇಂಡಿಯನ್ ರುಪೀಸ್ ವ್ಯಾಲ್ಯೂ ತುಂಬ ಬೇಗ ಕಮ್ಮಿ ಆಗದೆ ಇರೋದಂತ. ಫಾರ್ ಎಕ್ಸಾಂಪಲ್, ಅವರು ಇಂಡಿಯನ್ ಡಾಲರ್ಸನ್ನು ಸ್ವಲ್ಪ ಸೇಲ್ ಮಾಡ್ತಾ ಇರುವಾಗ ಆವಾಗ ಗ್ರ್ಯಾಜುವಲ್ ಆಗಿ ಇಂಡಿಯನ್ ರುಪೀಸ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನ್ಯೂಸ್ ನಂಬರ್ 3, ಸ್ವಿಗ್ಗಿ IPO ಸಬ್ಸ್ಕ್ರಿಪ್ಷನ್. ಇವತ್ತು ಸ್ವಿಗ್ಗಿ IPO ಓಪನ್ ಆಯಿತು ಹಾಗೂ ಸದ್ಯಕ್ಕೆ ಸಬ್ಸ್ಕ್ರಿಪ್ಷನ್ನು 0.12 ಟೈಮ್ಸ್ ಆಗಿದೆ ಹಾಗೂ ರಿಟೇಲ್ ಇನ್ವೆಸ್ಟರ್ಸ್ 0.54 ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರ ಕೋಟಾನ. ಯೂಶಲಿ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಮತ್ತು HNIs ಅವರು ಸೆಕೆಂಡ್ ಹಾಗೂ ಥರ್ಡ್ ಡೇಲೇ ಅವರು IPO ಬಿಡ್ ಮಾಡ್ತಾರೆ. ಸ್ವಿಗ್ಗಿ IPO ಆಕ್ಚುಲಿ ಒನ್ ಆಫ್ ದ ಲಾರ್ಜ್ IPOs. ಅವರ ಇಶ್ಯೂ ಸೈಜ್ 11,327 ಕೋಟಿ. ನ್ಯೂಸ್ ನಂಬರ್ 4, ಜರ್ಮನಿ ಡಾಯ್ಚೆ ಬ್ಯಾಂಕ್ ಪಂಪ್ಸ್ ₹5,110 crores. ಜರ್ಮನಿದು ಡಾಯ್ಚೆ ಬ್ಯಾಂಕ್ ಅವರು ಅನೌನ್ಸ್ ಮಾಡಿದ್ದಾರೆ ಇವತ್ತು 5,110 crores ಇಂಡಿಯನ್ ಆಪರೇಷನ್ಸಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ ಫರ್ದರ್ ಗ್ರೋತ್ ಮಾಡಲಿಕ್ಕೆ. ಹಾಗೂ ಈ ದುಡ್ಡಲ್ಲಿ ಕೆಲವು ದುಡ್ಡು ಆಲ್ರೆಡಿ ಇಂಡಿಯನ್ ಆಪರೇಷನ್ಸಿಂದ ಪ್ರಾಫಿಟ್ದ ರೀಇನ್ವೆಸ್ಟ್ ಮಾಡ್ತಾರೆ, ಕೆಲವುದು ಅಲ್ಲಿ ಜರ್ಮನಿಯಿಂದ ಇಂಡಿಯನ್ ಆಪರೇಷನ್ಸ್ಗೆ ಕಳಿಸ್ಕೊಡ್ತಾರೆ. ಹಾಗೂ ಇಂಡಿಯನ್ ಬ್ರಾಂಚಸ್ ಕ್ಯಾಪಿಟಲ್ 30,000 ಕೋಟಿವರೆಗೂ ಇನ್ಕ್ರೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು 33% ಜಾಸ್ತಿ ಕಂಪೇರ್ ಟು 2023. ಇಂಡಿಯನ್ ಎಕಾನಮಿ 7.2% ಗ್ರೋ ಆಗುತ್ತೆ ಈ ಫೈನಾನ್ಷಿಯಲ್ ಇಯರ್ ಅಂತ ತಿಳ್ಕೊಂಡು ಸುಮಾರು ಫಾರಿನ್ ಬ್ಯಾಂಕ್ಸು ಇಂಡಿಯನ್ ಆಪರೇಷನ್ಸ್ನ ಜಾಸ್ತಿ ಸ್ಟ್ರೆಂಥನ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸ್. MSCI ಅಂದರೆ ಮಾರ್ಗನ್ ಸ್ಟ್ಯಾನ್ಲಿ ಕಾಂಪೋಸಿಟ್ ಇಂಡೆಕ್ಸ್ ಒಂದು ರೀಜಿಗ್ ಅಥವಾ ಒಂದು ಚೇಂಜಸ್ ಮಾಡ್ತಾ ಇದ್ದಾರೆ ನವೆಂಬರ್ 7ನೇ ತಾರೀಕಿಂದ. ಅದರಿಂದ HDFC ಬ್ಯಾಂಕಿಗೆ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಬರ್ಬೋದು ಇಂಡೆಕ್ಸ್ ಫಂಡ್ಸ್ ಮತ್ತು ETFಸಿಂದ 16,000 ಕೋಟಿ. ಇದೆಲ್ಲ ನಾವು ಫಾರಿನ್ ಇನ್ವೆಸ್ಟರ್ಸ್ ಹೇಳ್ತಾ ಇರೋದು ನಾನು. ಹಾಗೂ ಮತ್ತೆ ಅದೇ ಥರ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ಗೆ ಅಪ್ರಾಕ್ಸಿಮೇಟ್ಲಿ 2,570 crores ಮತ್ತು BSC ಸ್ಟಾಕಿಗೆ 2,159 crores ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ಸ್ ಬರ್ಬೋದು ಪ್ಯಾಸಿವ್ ಫಂಡ್ಸಿಂದ. ಇಂಡಿಯನ್ ಡೀಲರ್ಸ್ದು ಕಾರ್ ಸೇಲ್ಸು 32.4% ಇನ್ಕ್ರೀಸ್ ಆಗಿದೆ ಅಕ್ಟೋಬರಲ್ಲಿ, ಎಸ್ಪೆಷಲಿ ಬಿಕಾಸ್ ಫೆಸ್ಟಿವಲ್ ಡಿಮಾಂಡ್ ಚೆನ್ನಾಗಿತ್ತು ಮತ್ತು ಒಳ್ಳೆ ಡಿಮಾಂಡ್ ಇದೆ SUVಸ್ಗೆ. ಪ್ಲಸ್ ಸುಮಾರು ಡಿಸ್ಕೌಂಟ್ಸು ಈ ಡೀಲರ್ಸ್ ಕೊಡ್ತಾ ಇದ್ದಾರೆ. ಸೇಲ್ಸು 4,83,159 ಯೂನಿಟ್ಸ್ ಆಗಿತ್ತು ಅಕ್ಟೋಬರ್ 2024ಅಲ್ಲಿ ಹಾಗೂ ಅಕ್ಟೋಬರ್ 2023ಅಲ್ಲಿ 3,64,000 ಯೂನಿಟ್ಸ್ ಆಗಿತ್ತು ಅಪ್ರಾಕ್ಸಿಮೇಟ್ ಆಗಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 271 ಪಾಯಿಂಟ್ ಅಪ್ಪು 24,484 ಕ್ಲೋಸ್ ಆಗಿದೆ, 1.11% ಅಪ್ಪು. ಸೆನ್ಸೆಕ್ಸು 902 ಪಾಯಿಂಟ್ ಅಪ್ಪು 80,378 ಕ್ಲೋಸ್ ಆಗಿದೆ. ಇವತ್ತು ಆಲ್ಮೋಸ್ಟ್ ಹೈಯೆಸ್ಟ್ ಹತ್ರನೇ ಕ್ಲೋಸ್ ಆಗಿದೆ, ಯಾಕಂದರೆ ಹೈಯೆಸ್ಟು 24,538, ಒಂದು ಸ್ವಲ್ಪ 50 ಪಾಯಿಂಟ್ ಡೌನ್ ಆಗಿತ್ತು ಕಂಪೇರ್ಡ್ ಟು ದ ಹೈಯೆಸ್ಟು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಭಾರತ್ ಎಲೆಕ್ಟ್ರಾನಿಕ್ಸ್ 5.41% ಅಪ್ಪು, ಅದಾನಿ ಎಂಟರ್ಪ್ರೈಸಸ್ 4.48% ಅಪ್ಪು, TCS 4.23% ಅಪ್ಪು. ಟಾಪ್ ಲೂಸರ್ಸು SBI ಲೈಫ್ ಇನ್ಶೂರೆನ್ಸ್ 1.79% ಡೌನು, ಟೈಟನ್ 1.64% ಡೌನು, HDFC ಲೈಫ್ 1.19% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಗೇಲ್ 6.36% ಅಪ್ಪು, ಅದಾನಿ ಎನರ್ಜಿ 6.03% ಅಪ್ಪು, BHEL 5.41% ಅಪ್ಪು. ಟಾಪ್ ಲೂಸರ್ಸು ICICI ಪ್ರೊಡೆನ್ಷಿಯಲ್ 2.17% ಡೌನು, ಅವೆನ್ಯೂ ಸೂಪರ್ಮಾರ್ಟ್ 0.1% ಡೌನು, ಬಜಾಜ್ ಹೋಲ್ಡಿಂಗ್ಸ್ 0.09% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 2012 ಸ್ಟಾಕು ಕಮ್ಮಿ ಆಗಿದ್ದು 492 ಸ್ಟಾಕ್ಸು, 80% ಅಪ್ಪು 20% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,569 crores ನೆಟ್ ಸೇಲ್ಸು,
ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,031 ಕೋಟಿ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6 ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 8,035 ಪರ್ ಗ್ರಾಮು, ಸಿಲ್ವರ್ 96 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7 ಟುಡೇಸ್ ರುಪಿ ವ್ಯಾಲ್ಯೂ. $1 84.28, €1 90.63 rupees. Point number 8 stocks near 52-week high. Gillette India 52-week high 10,633, closing 10,214. Nalco 246 52-week high, closing 245. Coforge 7,908 52-week high, closing price 7,830. Point number 9 stocks near 52-week low. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10 ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ 2.28% ಡೌನು, ಜಪಾನ್ 2.55% ಅಪ್ಪು, ಜರ್ಮನಿ 0.97% ಅಪ್ಪು, ಫ್ರಾನ್ಸ್ 1.5% ಅಪ್ಪು, UK 1.3% ಅಪ್ಪು ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 1.42% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.